ಸಮಾರಂಭದಲ್ಲಿ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಹಾಗೆ ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾದಂಥ ಸ್ವಾಮಿ ಶ್ರೀ ಶ್ರೀ ಮುಕ್ತಿನಂದಾಜಿ ಮಹಾರಾಜರವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಹಾಗೆ ನನ್ನ ಆತ್ಮೀಯರಾದಂಥ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶ್ರೀ ಸೋಮನಾಥ್ ಮಹಾಸ್ವಾಮೀಜಿಯವರಿಗೂ ಶರಣಾರ್ಥಿಗಳನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಜಿ ಟಿ ದೇವೇಗೌಡರವರೇ, ಹಾಗೆ ಡಾಕ್ಟರ್ ಕವಿತಾ ಮಿಶ್ರಾ ಅವರೇ, ಹಾಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ, ಡಾಕ್ಟರ್ ಕೆ ಎಸ್ ರಂಗಪ್ಪನವರೇ, ಹಾಗೆ ಸನ್ಮಾನವನ್ನು ಸ್ವೀಕರಿಸಿದಂಥ ಲಲಿತಾ ಜಿ ಟಿ ದೇವೇಗೌಡರವರೇ, ಹಾಗೆ ಅಭಿನಂದನಾ ನುಡಿಯನ್ನು ನುಡಿದಂಥ ಪ್ರೊಫೆಸರ್ ಕೃಷ್ಣೇಗೌಡರವರೇ, ಹಾಗೆ ವಿಜಯ್ ಕುಮಾರ್ ಅವರೇ, ಹಾಗೆ ಸೌಮ್ಯ ಅವರೇ, ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ಮಾಧ್ಯಮದವರೇ, ಮತ್ತು ಈ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಿಮ್ಮ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ಈಗೆಲ್ಲ ಸುಸ್ತಾಗಿದ್ದೀರ. ಕೃಷ್ಣೇಗೌಡರು ಮಾತು ಕೇಳಿ, ಹಾಗೆ ಕವಿತಾ ಮಿಶ್ರಾ ಅವರ ಮಾತುಗಳು ಕೇಳಿ, ಅಭಿನಂದನೆ ಸಲ್ಲಿಸಿದಂಥ ಲಲಿತಮ್ಮವ್ರ ಮಾತುಗಳು ಕೇಳಿ, ಈಗ ಉಳಿದಿದ್ದು ಯಾರ್ದಪ್ಪ ಅಂದರೆ ಸ್ವಾಮೀಜಿಯವ್ರದ್ದು. ಆ ನಿರೂಪಣೆ ಮಾಡೋರು ಹೇಳಿದ್ರು, ನಿಮ್ಮ ಮನಸ್ಥಿತಿ ಅರ್ಥ ಮಾಡಿಕೊಂಡು ಶ್ರೀಗಳು ಮಾತಾಡಬೇಕು ಅಂತ. ನಾವು ಮಾತಾಡಬೇಕೋ ಬೇಡವೋ ಅಂತ ಅನಿಸ್ತಾ ಇತ್ತು. ಆದರೆ ಒಂದು ಅನಿಸೋದೇನಪ್ಪ ಅಂತಂದರೆ, ಯಾರು ಹಿದೀರೋ ಈ ಎಕ್ಸಾಮ್ ಬರಿಬೇಕಾದ್ರೆ ಎಲ್ಲ ಸಬ್ಜೆಕ್ಟ್ ಇರ್ತವೆ. ಎಲ್ಲ ಸಬ್ಜೆಕ್ಟ್ ಇದ್ದಾಗ ಎಲ್ಲ ಸಬ್ಜೆಕ್ಟ್ ಬರೆದವ್ರು ಪಾಸ್ ಆಗ್ತಾರ, ಇಲ್ಲ ಕಡಿಮೆ ಸಬ್ಜೆಕ್ಟ್ ಬರೆದವ್ರು ಪಾಸ್ ಆಗ್ತಾರೆ. ನಿಜವಾದ ಅಭಿನಂದನಾ ಸಮಾರಂಭಕ್ಕೆ ಯಾರು ಇರಬೇಕಾಗಿತ್ತೋ, ಯಾರ್ಯಾರು 4 ಸಬ್ಜೆಕ್ಟ್ ಬರೆದ್ರು, 2 ಸಬ್ಜೆಕ್ಟ್ ಬರೆದ್ರು ಹೋದ್ರು, 4 ಸಬ್ಜೆಕ್ಟ್ ಬರೆದ್ರು ಹೋದ್ರು, 5 ಸಬ್ಜೆಕ್ಟ್ ಬರೆದ್ರು ಹೋದ್ರು, ಇನ್ನೊಂದು ಸಬ್ಜೆಕ್ಟ್ ಇದೆ ಧರ್ಮದ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಏನಾದರೂ ಫೇಲ್ ಆದರೆ ನೀವೆಲ್ಲ ಸಬ್ಜೆಕ್ಟು ಫೇಲೆ. ಹಾಗಾಗಿ ಕಡೆಯವರೆಗೂ ಎಲ್ಲ ಎಕ್ಸಾಮ್ ಬರೆಯೋರು ಯಾರು, ಪಾಸ್ ಆಗೋರು ಯಾರು? ಹಾಗಾಗಿ ನಿಮಗೆ ಇಲ್ತಗೆ ಒಂದು ಲಲಿತಮ್ಮವ್ರಿಗೆ ಒಂದು ಅಭಿನಂದನೆ ಆದರೆ, ನಾನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಬಂದಿರೋ ಕುಂತಿರೋ ನಿಮ್ಮ ಅಭಿನಂದಿಸ್ತೀನಿ. ಎಲ್ಲರೂ ಪಾಸ್ ತಾನೆ? ಓದೋರು ಹೋಗ್ಲಿ, ಇದೀರಲ್ಲ ಯಾರು ನಮಗೆ ಕಟ್ಟ ಕಡೆಯಲ್ಲಿ, ನೀವು ಯಾವ್ದಾದ್ರು ಒಂದು ಸಮಾರಂಭಕ್ಕೆ ಹೋಗ್ರಿ, ಬಂದವರೆಲ್ಲ ಹೋಗ್ತಾರೆ. ಆದರೆ ಹತ್ರದವ್ರು ಯಾರು ಇರ್ತಾರೋ, ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗದಲ್ಲಿ ಹೃದಯಕ್ಕೆ ಹತ್ರ ಆಗೋರು ಯಾರು ಇರ್ತಾರೋ, ಅವ್ರ ಕಡೆಯವರೆಗೂ ಮನೇಲಿ ಎಲ್ಲ ಕೆಲಸ ಮಾಡಿ ಕಡೆಯಲ್ಲಿ ಊಟ ಮಾಡ್ತಾರಂತೆ, ಕಡೆಯಲ್ಲಿ ಹೋಗ್ತಾರಂತೆ. ಅವರೇ ನಮ್ಮ ಹತ್ರದವ್ರು ಅಂತ. ಈಗ ಹತ್ರದವ್ರು ಲಲಿತಮ್ಮನಿಗೆ ಜಿ ಟಿ ದೇವೇಗೌಡರಿಗೆ ಯಾರು? ಜೋರಾಗಿ ಚಪ್ಪಾಳೆ ಹೊಡಿಬೋದಲ್ಲ? ಒಂದ್ ಕಡೆ ನನಗೆ ಒಂದು ಸತ್ಯ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ಉದ್ಯೋಗದಲ್ಲಿದ್ದರು. ಆ ಸಂದರ್ಭದಲ್ಲಿ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿರುವ ಸಂದರ್ಭದಲ್ಲಿ ಅವ್ರ ಗೆಳೆಯ ಬರ್ತಾನೆ. ಬಂದು, ನನ್ನ ಹೆಂಡತಿಗೆ ತುಂಬಾ ಸೀರಿಯಸ್ ಇದೆ, ಆಸ್ಪತ್ರೆಗೆ ದುಡ್ಡು ಕಟ್ಟಕ್ಕಿಲ್ಲ, ಏನಾದ್ರೂ ಸಹಾಯ ಮಾಡುವಂತ ಅಂದಾಗ, ರಾತ್ರಿ ಎಲ್ಲ ಶಾಸ್ತ್ರಿಗಳು ಏನ್ ಮಾಡೋದು, ನನ್ನ ಹತ್ರ ದುಡ್ಡಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ರಾತ್ರಿ ಎಲ್ಲ ನಿದ್ದೆ ಮಾಡಿರಲ್ಲ. ಬೆಳಗ್ಗೆ ಎದ್ದು ಲಲಿತಾ ಶಾಸ್ತ್ರಿ ಅವ್ರ ಕೈಗೆ ದುಡ್ಡು ಕೊಡ್ತಾಳೆ. ದುಡ್ಡು ಕೊಟ್ಟು, ನೋಡಿ ನಿಮ್ಮ ಸ್ನೇಹಿತನ ಹೆಂಡತಿಗೆ ಹುಷಾರಿಲ್ವಲ್ಲ, ಏನಾದರೂ ಸಹಾಯ ಮಾಡಿ ಅಂತೇಳಿ. ಕಡೆಯಲ್ಲಿ ಅವ್ರು ಹೋದ್ರು, ಸಹಾಯ ಮಾಡಿದ್ರು. ಕಡೆಯಲ್ಲಿ ಅವ್ರು ಬರ್ತಾರೆ, ಈ ದುಡ್ಡೆಲ್ಲ ಹೇಗೆ ಉಳಿಸಿಟ್ಟಿದ್ದೆ ಅಂತ ಕೇಳ್ತಾರೆ. ಎಲ್ಲಿಂದ ತಂದೆ ಅಂತ ಕೇಳ್ತಾರೆ. ನೀವು ಪ್ರತಿ ತಿಂಗಳು ಸಂಬಳ ತರ್ತಿದ್ರಲ್ಲ, ಅದರಲ್ಲಿ 40 ರೂಪಾಯಿನ ಕೂಡಿಸಿಡ್ತಿದ್ದೆ ಅಂತ ಹೇಳಿದಾಗ ಒಂದು ಪತ್ರ ತಗೊಳ್ತಾರೆ ಸರ್ಕಾರಕ್ಕೆ. ನನಗೆ ಕೊಡೋ ಸಂಬಳದಲ್ಲಿ 40 ರೂಪಾಯಿ ಜಾಸ್ತಿ ಕೊಟ್ಟಿದ್ದೀರಾ, ಮುಂದ್ಲು ತಿಂಗಳಿಂದ 40 ರೂಪಾಯಿ ಬೇಡ ಅಂತ ಹೇಳಿ ಬರೀತಾರೆ. ಆದರೆ ಒಂದು ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಲಲಿತಮ್ಮ ಬಂದಾಗ ದಾಸೋಗ ಭವನ ಉದ್ಘಾಟನೆ ಆಯಿತು. ಅದರಲ್ಲೆಲ್ಲ ನೋಡಿದ್ರು ಪಾತ್ರೆಗಳು ಇರಲಿಲ್ಲ. ಆ ಪಾತ್ರೆಗಳು ಇಲ್ಲದೆ ಇರೋದನ್ನ ನೋಡಿ ಜಿ ಟಿ ಅವ್ರಿಗೇನು ಕೇಳಲಿಲ್ಲ. ಸ್ವಾಮೀಜಿ, ನಾನು ಪಾತ್ರೆ ಕೊಡಿಸ್ತೀನಿ ನಿಮಗೆ ಅಂತ ಅಂದರು. ನಾನು ಹೆಂಗೆ ಕೊಡಿಸ್ತಾರಪ್ಪ ಅಂತ ಸುಮ್ಮನಾದೆ. ಅವ್ರು ಹೇಳಿದ್ರು ಒಂದು ಕಡೆಯಿಂದ, ಅವ್ರಿಗೇನು ದಿನನಿತ್ಯ ಮಿಕ್ಕಿರ್ತದೋ ಆ ದುಡ್ಡು, ಕೂಡಾಕಿರೋ ದುಡ್ಡು, ಆ ಕೂಡಾಕಿರೋ ದುಡ್ಡಲ್ಲಿ ಚಂದ್ರವನಕ್ಕೆ ಪಾತ್ರೆ ಕೊಟ್ಟಿದ್ದಲು ಜಿ ಟಿ ದೇವೇಗೌಡರ ಧರ್ಮಪತ್ನಿ. ಅಲ್ಲಿ ಅವರ ಸ್ನೇಹಿತನಿಗೆ ಸಹಾಯ ಮಾಡಿದ್ರೆ ಚಂದ್ರವನಕ್ಕೆ ಲಲಿತಾ ಜಿ ಟಿ ದೇವೇಗೌಡರು
ತಾನು ಕೂಡಾಕಿದ ದುಡ್ಡಲ್ಲಿ ಪಾತ್ರೆಯನ್ನು ಕೊಡಿಸಿದ್ದಾರೆ ಚಂದ್ರವನಕ್ಕೆ. ಈ ಒಂದು ಸಂದರ್ಭ ನನಗೆ ಬಹಳ ನಿದರ್ಶನ ಅನಿಸ್ತದೆ. ಒಂದೇನಂತ ಅಂದ್ರೆ, ಲಲಿತಮ್ಮನ್ನ ನಾನು ಬಹಳ ಸಲ ರೇಗಿಸ್ತಾ ಇರ್ತೀನಿ, ಅದು ಪ್ರೀತಿಯಿಂದ. ಎಲ್ಲ ರಾಜಕಾರಣಿಗಳು ಬೀದಿ ಬೀದಿ ಸುತ್ತಿದ್ರೆ ನೀನ್ ಮನೆಯಲ್ಲಿ 2 ಸೌಟ್ ಇಟ್ಕೊಂಡು ಆ ಸೌಟ್ಗಳನ್ನು ಅಳ್ಳಾಡಿಸ್ತಾ ಅದರಲ್ಲಿ ಬಡಿಸ್ತಾ ನೀನ್ ರಾಜಕಾರಣ ಮಾಡ್ತಾ ಇದೆಯಲ್ಲೋ ಅಂತ ನಾನು ಒಂದೊಂದ್ಸಲ ಹೇಳ್ತಾ ಇರ್ತೀನಿ. ಲಲಿತಮ್ಮಂದೇನಂತ ಅಂದ್ರೆ, ಬಹುಶಃ ಹಸ್ದವರಿಗೆ ಮನೆಗೆ ಬಂದ್ರೆ ಯಾರಾದ್ರೂ ಬರಲಿ, ಕೆಟ್ಟವರಾದ್ರೂ ಬರಲಿ, ಒಳ್ಳೆಯರಾದ್ರೂ ಬರಲಿ, ಈಗ ಬಂದ್ರಾ, ಚೆನ್ನಾಗಿದ್ದೀರಾ, ಊಟ ಮಾಡಿ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಕೂತ್ಕೊಳ್ಳಿ. ಅವ್ರ ಮನೆಯವ್ರು ಬೈಕೊಂಡು ಬಂದ್ರು, ಹೌದಾ ಏನಂದ್ರು, ಸರಿ ಸರಿ ನಾನು ಮಾತಾಡ್ತೀನಿ ಬಿಡಿ ಅಂತ ಹೇಳಿ ಬಹುಶಃ ಆತ್ಮೀಯತೆಯಿಂದ ಕಳಿಸಿ, ಬಹುಶಃ ಒಂದು ಮನೆಯಲ್ಲಿ ಎಲ್ಲಾ ಖಾತೆಗಳನ್ನ ಜಿ ಟಿ ದೇವೇಗೌಡರು ಒಂದು ಶಿಕ್ಷಣ ಸಚಿವರಾದಾಗ ಒಂದು ಖಾತೆ ಇತ್ತು. ಆದ್ರೆ ಲಲಿತಮ್ಮನಿಗೆ ಅವ್ರ ಮನೇಲಿ ಕೊಟ್ಟಿರೋ ಖಾತೆಗಳು ಏನಂತಂದ್ರೆ, ಮಕ್ಕಳು ಬೆಳೆಸುವ ಕಾಲದಲ್ಲಿ ಮಕ್ಕಳ ಖಾತೆ ಸಚಿವರು ಆಗಿದ್ರು, ಹಾಗೆ ಆಹಾರ ಎಲ್ಲರಿಗೂ ಬಡಿಸೋದ್ರಲ್ಲಿ ಆಹಾರ ಖಾತೆ ಸಚಿವರು ಆಗಿದ್ರು, ಹಾಗೆ ಬಹುಶಃ ಬೇರೆಯವರಿಗೆ ಅಲ್ಲಿ ಹೋಗೋದಕ್ಕೆ ಅತಿಥಿ ಸಚಿವರು ಆಗಿದ್ರು, ಹಾಗೆ ಬ್ಯಾಂಕ್ಗಳಲ್ಲಿ ಅಧ್ಯಕ್ಷರಾದಾಗ ಹಣಕಾಸು ಸಚಿವರು ಆದ್ರು. ಹಾಗೆ ಬಹುಶಃ ಎಲ್ಲಾ ಖಾತೆಗಳನ್ನ ಹೊಂದಿ ನಾನೇನೂ ಹೊಂದಿಲ್ಲ ಅಂತ ಹೇಳ್ಕೊಳ್ಳೋ ಒಬ್ಬ ಹೆಣ್ಮಗಳು ಯಾರು ಇದ್ರೆ ಅದು ಲಲಿತಾ ಜಿ ಟಿ ದೇವೇಗೌಡರು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಒಂದೇನಪ್ಪ ಅಂದ್ರೆ, ನನಗೆ ಕವಿತಾ ಮಿಶ್ರಾ ಅವರಿಗೆ ನಮ್ಮ ಮಠದಿಂದ ಕಾಯಕ ಸೇವಾ ಪ್ರಶಸ್ತಿ ಕೊಟ್ಟಿದ್ದೆ. ಆ ಹೆಣ್ಮಗಳು ಹೇಳಿದ್ರು, ಗಂಡಿಂದ ಹೆಣ್ಣು ಪ್ರೋತ್ಸಾಹ ಇರ್ತಾರೆ ಅಂತೇಳಿ, ಆದ್ರೆ ನನ್ನ ಗಂಡ ನನ್ನ ಜೊತೆಲಿ ಇದ್ರು ಅಂತ. ಆದ್ರೆ ಲಲಿತಮ್ಮನಿಗೆ ಜಿ ಟಿ ದೇವೇಗೌಡರು ಹಿಂದೆ ಇದ್ರು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅವರಿಂದೆ ಇವರಿದ್ರು, ಇವರಿಂದೆ ಅವರಿದ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಿ ಟಿ ದೇವೇಗೌಡರು ಮದುವೆ ಆದಂತ ಸಂದರ್ಭದಲ್ಲಿ ಮನೆಯಲ್ಲಿ ಏನೂ ಕೊಟ್ಟಿರಲಿಲ್ಲ. ಬರಗಾಲದ ಪರಿಸ್ಥಿತಿಯಲ್ಲಿ ಉಳ್ಳಿಯನ್ನ ಬಿತ್ತು ಕ್ಯಾರೆಸ್ ಸಂತೆಗೆ ತಂದು ಮಾರಿ 500 ರೂಪಾಯಿ 600 ರೂಪಾಯಿ ಬಂತು ಅಂತ ಅಂದ್ರೆ, ಅದರಲ್ಲಿ ಯಾರ್ಯಾರು ಸಾಲ ಕೊಡಬೇಕಾಗಿತ್ತು ಎಲ್ಲ ಕೊಟ್ಟು ಯೋಚನೆ ಮಾಡಬೇಕಾಗಿತ್ತು. ಸಾಕಷ್ಟು ಮನೆಯಲ್ಲಿ ಮದುವೆ ಮಾಡಬೇಕಾಗಿತ್ತು. ಎಲ್ಲ ಜವಾಬ್ದಾರಿಯನ್ನ ಸತಿಪತಿಗಳಿಬ್ಬರು ಸಹ ಬೆನ್ನಿಗೆ ಎಗಲಾಗಿ ತನ್ನ ಇಡೀ ಕುಟುಂಬವನ್ನ ತೂಗಿಸ್ತಾ ಇತಗೆ ಆ ಕ್ಷೇತ್ರದ ಜನತೆಯನ್ನ ತೂಗಿಸಿರೋ ದಂಪತಿಗಳು ಯಾರಾದ್ರೂ ಇದ್ರೆ ಅದು ಜಿ ಟಿ ದೇವೇಗೌಡರು ಮತ್ತು ಲಲಿತಮ್ಮ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ ನಾನು ಬಯಸ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇಬ್ರು ಕಷ್ಟಪಟ್ಟವ್ರೆ, ಸುಖ ಏನಿಲ್ಲ. ಮನೆಗೆ ತನಗಾಗಿ ಸುಖ ಪಟ್ಟವ್ರಲ್ಲ, ಮನೆಗಾಗಿ ಸಮಾಜಕ್ಕಾಗಿ ಅವ್ರ ಕ್ಷೇತ್ರದ ನಂಬಿರೋರಿಗೆ ಎಗಲು ಕೊಟ್ಟಂತವ್ರಿದ್ದಾರೆ. ಅವರಿಬ್ಬರಿಗೆ ಒಂದು ವಚನ ಇದೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ಪುದು ಶಿವಂಗಿ ಅಂತ ಹೇಳ್ತಾರಲ್ಲ, ಹಾಗೆ ಅವರ ಭಕ್ತಿನೇ ಅವ್ರು ಏನ್ ಕಾಸಿಲ್ಲ ಅಂದ್ರೂ ಸಹ ಆ ಮನೆ ಮತ್ತು ಸಮಾಜವನ್ನ ನಡೆಸುವ ಶಕ್ತಿ ಇದೆ. ಬಹುಶಃ ಎಷ್ಟೋ ಸಲ ಅವಮಾನಗಳಾಗ್ತವೆ, ಅಪಮಾನಗಳಾಗ್ತವೆ, ಆದ್ರೆ ಏನೆಲ್ಲ ಆದ್ರೂ ಸಹ ಜಿ ಟಿ ದೇವೇಗೌಡರು ತನವನ್ನ ಯಾವತ್ತೂ ಕಡಿಮೆ ಆಗಿಲ್ಲ. ಒಂದ್ ಕಡೆ ಒಬ್ರು ಪ್ರೊಫೆಸರ್ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಅಮೆರಿಕದಲ್ಲಿ $1 ಒಂದು 500 ರೂಪಾಯಿ ಡಾಲರ್ ತಗೊಂಡವರು ಆ 500 ರೂಪಾಯಿ ಡಾಲರ್ನ ಹೀಗೆ ಕೈಗಳಲ್ಲಿ ಮುದ್ದೆ ಮಾಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಹಿಸಿಕ್ತಾರೆ, ಮಾನಸಿಕವಾಗಿ ದೈಹಿಕವಾಗಿ. ಈ ನೋಟನ್ನ ಹಿಂಗ್ ಹಿಸಿಕ್ದಾಗ ನಂತರ ಈ ನೋಟನ್ನು ತಗೊಂಡು 2 ಕೈಲಿ ಉಂಡೆ ಮಾಡ್ತಾರೆ. ಅಂದ್ರೆ ಎಲ್ಲರೂ ಏನೆಲ್ಲ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡ್ತಾರೆ, ಉಂಡೆ ಮಾಡ್ತಾರೆ. ಉಂಡೆ ಆದ್ಮೇಲೆ ಕೆಳಗಡೆ ಹಾಕಿ ಮಣ್ಣಲ್ಲಿ ಅದನ್ನ ತೆಗಿಯೋದು ಮಾಡೋದು ಮಾಡ್ತಾರೆ, ಮಣ್ಣು ಮೆತ್ಕೊಳ್ಳಿ ಅಂತ. ಆಮೇಲೆ ಕಡೆಯಲ್ಲಿ ಆ ಪ್ರೊಫೆಸರ್ ತೆಗೆದು ತೋರಿಸ್ತಾರೆ, ಈ ದುಡ್ಡಿನ ಬೆಲೆ ಇಷ್ಟೆಲ್ಲ ಮಾಡಿದ್ರು ಸಹ ಇದ್ರ ತನ ಏನಾದ್ರೂ ಕಡಿಮೆ ಆಗಿದೆಯಾ ಅಂತ ಕೇಳ್ತಾರೆ. ಆಗಿದೆಯಾ ಇಲ್ಲ. ಹಾಗೆ ಜಿ ಟಿ ದೇವೇಗೌಡರು ತನ ಎಂದೂ ಕಡಿಮೆ ಆಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಈ ನಾಡಲ್ಲಿ ಬಹುಶಃ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಸರನ್ನ, ಒಂದು ಕೀರ್ತಿಯನ್ನ ಈ ಸಮಾಜಕ್ಕೆ ಬಿಟ್ಟೋಗುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಲಲಿತಮ್ಮ ಅವರು ಅವ್ರಿಗೆ ಸನ್ಮಾನ ಮಾಡಿದ್ದು ಪ್ರೀತಿಯಿಂದ, ಅವ್ರು ಯಾವುದೂ ಒಪ್ಪೋದಿಲ್ಲ. ಆದ್ರೆ ಒಂದೇನಂತಂದ್ರೆ, ಇಂಥ ಒಬ್ಬ ಮಹಿಳೆ ಗ್ರಾಮಾಂತರದಲ್ಲಿ ಹುಟ್ಟಿ ಅಷ್ಟು ವಿದ್ಯಾವಂತೆ ಇಲ್ಲ ಅಂದ್ರೂ ಸಹ ಇಡೀ ಸಂಸಾರ, ದೊಡ್ಡ ಸಂಸಾರ, ಅದನ್ನೆಲ್ಲ ತೂಗಿಸಿ ಜನರಿಗೆಲ್ಲ ಅನ್ನ ಹಾಕಿದ ಅನ್ನಪೂರ್ಣೇಶ್ವರಿ ಅಂತ ಅಂದ್ರೆ ಅದು ಲಲಿತಮ್ಮ. ಆ ಲಲಿತಮ್ಮನಿಗೆ ಆಯುಸ್ಸು ಆರೋಗ್ಯ ಕೊಡ್ತಾ ಇರಲಿ, ಅವರು ಶತಾಯುಷಿಗಳಾಗ್ಲಿ, ಇನ್ನೂ ಜನಕ್ಕೆ ಸೇವೆ ಮಾಡುವಂತ ಅವಕಾಶ ಸಿಕ್ಲಿ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ನೀವೆಲ್ಲ ಎಷ್ಟು ಪುಣ್ಯವಂತರು ಅಂದ್ರೆ, ಚುಂಚನಗಿರಿ ಸ್ವಾಮೀಜಿಯವರು ಎಷ್ಟೋ ಕಾರ್ಯಕ್ರಮಗಳು ಇದ್ರೂ ಸಹ ಇವತ್ತು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಎಲ್ಲರ ಮಾತುಗಳನ್ನ ಕೇಳಿಸ್ಕೊಳ್ತಾ, ಯಾವ್ದಾದ್ರು ವೇದಿಕೆ ನೀವು ನೋಡಿರ್ತೀರ,
ಎದ್ದೆದ್ದು ಹೋಗ್ತಾ ಇರ್ತಾರೆ. ಆದ್ರೆ ಈ ವೇದಿಕೆಯಲ್ಲಿ ಯಾರು ಗಣ್ಯರು ಬಂದಿದ್ದಾರೋ ಅವರೆಲ್ಲ ಎದ್ದೋಗಿಲ್ಲ ಅಂತ ಅಂದ್ರೆ ಯಾಕೆ ಅಂತಂದ್ರೆ ಜಿ ಟಿ ದೇವೇಗೌಡರು ಇಟ್ಟಿರೋ ಅಭಿಮಾನ, ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೋಸ್ಕರ ಎಲ್ಲರೂ ಇರೋದು. ನೀವೆಲ್ಲ ಇಷ್ಟೊತ್ತಾದ್ರೂ ಹಸುವಾಗಿದ್ರು ಸಹ ಇಲ್ಲಿ ಕೂತಿದ್ದೀರಾ ಅಂತಂದ್ರೇನು? ಪ್ರೀತಿಗಾಗಿ. ಪ್ರೀತಿ ಜಗತ್ತಿನೊಳಗೆ ಎಲ್ಲ ಪಂಥಗಳು ಇದಾವೆ. ನನ್ ಶ್ರೇಷ್ಠ ನನ್ ಶ್ರೇಷ್ಠ ಅಂತಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾರು ಪ್ರೀತಿ ಪಂಥವನ್ನ ನಂಬಿರ್ತೀರೋ ಅದೇ ಶ್ರೇಷ್ಠ. ಎಲ್ಲ ಧರ್ಮದಲ್ಲೂ ಪ್ರೀತಿನೇ ಬುನಾದಿ. ಯಾವ ಧರ್ಮದಲ್ಲಿ ಪ್ರೀತಿ ಇರೋದಿಲ್ಲ, ಯಾವ ಧರ್ಮದಲ್ಲಿ ಕರುಣೆ ಇರೋದಿಲ್ಲ, ಯಾವ ಧರ್ಮದಲ್ಲಿ ದಯೆ ಇರೋದಿಲ್ಲ, ಯಾವ ಧರ್ಮದಲ್ಲಿ ಮಮತೆ ಇರೋದಿಲ್ಲ, ಯಾವ ಧರ್ಮದಲ್ಲಿ ಪ್ರೀತಿ ಇರೋದಿಲ್ವೋ ಅದ್ಯಾವುದು ಧರ್ಮ ಅಲ್ಲ. ಧರ್ಮದಲ್ಲಿ ಪ್ರೀತಿ ಇರಬೇಕು, ಅದೇ ನಿಜವಾದ ಧರ್ಮ. ಹಾಗಾಗಿ ಪ್ರೀತಿಯಿಂದನೇ ಎಲ್ಲರನ್ನ ಒಂದು ಅಭಿಮಾನಪೂರ್ವಕವಾಗಿ ಇವತ್ತು ಗಣ್ಯರನ್ನ ಮತ್ತು ನಿಮ್ಮನ್ನ ಎಲ್ಲರನ್ನೂ ಕರೆದು ಇವತ್ತು ಆ ಸಮಿತಿಯವರಿಗೆ ನಾನು ನಿಜವಾಗ್ಲೂ ಗುರುತಿಸಿ ಅಭಿನಂದಿಸಬೇಕಂತ. ವಿಜಯ್ ಕುಮಾರ್, ಖಂಡಿತ ಈ ಜವಾಬ್ದಾರಿ ತಗೊಂಡು ಮಾಡಿದ್ದೀರಾ, ತುಂಬಾ ಒಳ್ಳೆ ಕೆಲಸ. ನಿಮಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗೆ ನಮ್ಮ ರಾಮಕೃಷ್ಣ ಆಶ್ರಮದ ಪೂಜ್ಯರು ಸಹ ಈ ಸಂದರ್ಭದಲ್ಲಿದ್ದಾರೆ. ನನ್ನ ಸೋಮನಾಥ್ ಸ್ವಾಮೀಜಿಯವರು ಇದ್ದಾರೆ, ನಮ್ಮ ಸೌಮ್ಯಮ್ಮ ಇದ್ದಾರೆ, ಮತ್ತು ಈ ಕಾರ್ಯಕ್ರಮದಲ್ಲಿ ರಂಗಪ್ಪನವರು, ಅವರು ಇದರ ಇದು ಕಟ್ಟಿದ ಕಟ್ಟಡ ಅವರೇ. ಬಹುಶಃ ಇವತ್ತು ಅವ್ರಿಗೆ ಖುಷಿ ಅನ್ನಿಸ್ತದೆ ಇಂಥ ಎಲ್ಲ ಸಮಾರಂಭವನ್ನು ನೋಡಿ. ಅವರೂ ಸಹ ಯಾವಾಗಲಾದ್ರೂ ನಾನು ನೋಡಿದಾಗೆಲ್ಲ ಹೋಗ್ತಾ ಇರ್ತಾರೆ, ಆದರೆ ಈ ಕಾರ್ಯಕ್ರಮದಲ್ಲಿ ಅವರೂ ಕೂತಿದ್ದಾರೆ. ಮತ್ತು ನಮ್ಮ ಪ್ರೊಫೆಸರ್ ನಮ್ಮ ಕೃಷ್ಣೇಗೌಡರು ತುಂಬ ಅದ್ಭುತವಾದ ಮಾತುಗಳನ್ನು ಆಡಿದ್ದಾರೆ. ನಿಮ್ಮೆಲ್ಲರಿಗೂ ಭಾಳ ಖುಷಿಯಾಗಿದೆ ನೋಡಿ. ಎಷ್ಟು ಇದೇ ಥರ ಈ ಕಾರ್ಯಕ್ರಮದಲ್ಲಿ ಧರ್ಮದ ಸಬ್ಜೆಕ್ಟ್ ಇದೆ. ಇನ್ನಿಬ್ಬರು ಪೂಜ್ಯರು ಮಾತಾಡೋ ಮಾತುಗಳನ್ನೆಲ್ಲ ಕೇಳ್ತಾ ನೀವೆಲ್ಲರೂ ನಗ್ನಗ್ತಾ ಪ್ರಸಾದ ಮಾಡ್ತಾ, ಮಧ್ಯಾಹ್ನದ ಕಾರ್ಯಕ್ರಮವನ್ನು ಸಹ ಒಂದು ಸಾಂಸ್ಕೃತಿಕ ಮನರಂಜನೆ ನಿಮಗೋಸ್ಕರ ಮಾಡಿದ್ದಾರೆ. ಅದನ್ನೆಲ್ಲ ಸವಿತಾ ತಾವು ಆನಂದವಾಗಿ ಹರಿಸಿ ಈ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತೇಳಿ ಹೇಳೋಣ. ತಮ್ಮೆಲ್ಲರಿಗೂ ಇಷ್ಟೊತ್ತು ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಶಾಂತಿ, ನೆಮ್ಮದಿ, ಸಮಾಧಾನ, ತೃಪ್ತಿ, ಆರೋಗ್ಯ, ನೀವು ಬದುಕಿ ಬೇರೆಯವ್ರು ಬದುಕಕ್ಕೆ ಬಿಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ